ನಮಸ್ಕಾರ ಸಾವುಕಾರ್ರೆ, ಹೇಗಿದ್ದೀರಾ ಎಲ್ಲ? ನಮ್ಮ ರಾಜ್ಯದ ಎಲ್ಲ ಅನ್ನದಾತರಿಗೂ ನಿಮ್ಮ ಪ್ರೀತಿಯ ರೈತನ ಮಿತ್ರ ಕಡೆಯಿಂದ ದೊಡ್ಡ ನಮಸ್ಕಾರ. ಸ್ನೇಹಿತರೆ, ಇವತ್ತೊಂದು ಬಹಳ ಮುಖ್ಯವಾದ ವಿಷಯ ತಗೊಂಡು ಬಂದಿದ್ದೀನಿ. ಇಡೀ ದೇಶದ ಕೋಟ್ಯಾಂತರ ರೈತರು ಅಂದ್ರೆ ಸುಮಾರು 10,000 ಕೋಟಿಗೂ ಹೆಚ್ಚು ಜನ ಕಾಯ್ತಿರೋ ಆ ಒಂದು ವಿಷಯ ಯಾವುದಪ್ಪ ಅಂದ್ರೆ ಅದು PM ಕಿಸಾನ್ 22ನೇ ಕಂತಿನ ಹಣ. ಹೌದು, 2,000 ರೂಪಾಯಿ ಅಕೌಂಟ್ಗೆ ಯಾವಾಗ ಬರುತ್ತೆ ಅಂತ ಎಲ್ಲರ ಮೊಬೈಲ್ನಲ್ಲೂ ಈಗ ಇದೇ ಪ್ರಶ್ನೆ. ಆದರೆ ಕೇಳಿ, ಈ ಬಾರಿ ಒಂದು ದೊಡ್ಡ ಟ್ವಿಸ್ಟ್ ಇದೆ. ಸುಮಾರು 50 ಲಕ್ಷ ರೈತರಿಗೆ ಈ ಸಲ ದುಡ್ಡು ಬರಲ್ಲ ಅಂತ ಸುದ್ದಿ ಇದೆ. ನಮ್ಮ ಕರ್ನಾಟಕದಲ್ಲೇ ಸುಮಾರು 7 ಲಕ್ಷ ರೈತರು ಈ ಪಟ್ಟಿಯಿಂದ ಹೊರಗುಳಿಯೋ ಸಾಧ್ಯತೆ ಇದೆ. ಅಯ್ಯೋ, ಆ 7 ಲಕ್ಷದಲ್ಲಿ ನೀವೇನಾದ್ರೂ ಇದ್ದೀರಾ? ನಿಮ್ಗೆ ಯಾಕೆ ದುಡ್ಡು ಬರಲ್ಲ? ಪಟ್ಟಿಯಿಂದ ನಿಮ್ಮ ಹೆಸರು ಕಟ್ ಆಗಬಾರ್ದು ಅಂದ್ರೆ ನೀವೇನ್ ಮಾಡಬೇಕು? ಈ ಎಲ್ಲ ಗೊಂದಲಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕೊಡ್ತೀನಿ. ವಿಡಿಯೋ ಸ್ವಲ್ಪ ದೊಡ್ಡದಿದೆ ಅನ್ಕೋಬೇಡಿ, ಯಾಕಂದ್ರೆ ಇದು ನಿಮ್ಮ ಜೇಬಿಗೆ ಬರೋ ಹಣದ ವಿಷಯ. ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಮೊದಲನೇದಾಗಿ ಎಲ್ರೂ ಕೇಳ್ತಿರೋದು ಹಣ ಯಾವಾಗ ಬರುತ್ತೆ ಅಂತ. ನೋಡಿ ಸಾವುಕಾರ್ರೆ, ನಿಜ ಹೇಳ್ಬೇಕಂದ್ರೆ ಈ ಹಣ ಈಗಾಗಲೇ ನಿಮ್ಮ ಅಕೌಂಟ್ಗೆ ಬರಬೇಕಿತ್ತು. ಆದರೆ ಕೇಂದ್ರ ಸರ್ಕಾರದಲ್ಲಿ ಸ್ವಲ್ಪ ಕೆಲಸಗಳು ಜಾಸ್ತಿ ಇರೋದ್ರಿಂದ ಲೇಟ್ ಆಗಿದೆ. ಹಾಗಾದ್ರೆ ಡೇಟ್ ಯಾವಾಗ? ಮಾರ್ಚ್ ತಿಂಗಳು ದಾಟೋದಿಲ್ಲ ಅಂತೂ ಗ್ಯಾರಂಟಿ. ಈಗಿರೋ ಮಾಹಿತಿ ಪ್ರಕಾರ ಮಾರ್ಚ್ 24ನೇ ತಾರೀಕಿನ ಒಳಗಾಗಿ ನಿಮ್ಮ ಖಾತೆಗೆ ಹಣ ಜಮಾ ಆಗೋ ಚಾನ್ಸಸ್ ತುಂಬಾ ಇದೆ. ಅಧಿಕೃತವಾಗಿ ಡೇಟ್ ಫಿಕ್ಸ್ ಆಗದಿದ್ರೂ ಮಾರ್ಚ್ ಕೊನೆಯ ವಾರದೊಳಗೆ ಸರ್ಕಾರ ಒಂದು ದಿನ ಫಿಕ್ಸ್ ಮಾಡಿ ಬಟನ್ ಒತ್ತಿದ್ರೆ ಸಾಕು, ಕೇವಲ 3 ದಿನದಲ್ಲಿ ನಿಮ್ಮ ಅಕೌಂಟ್ಗೆ ಮೆಸೇಜ್ ಬಂದಿರುತ್ತೆ 2,000 ರೂಪಾಯಿ ಜಮಾ ಆಗಿದೆ ಅಂತ. ಸೊ ಮಾರ್ಚ್ 24ರವರೆಗೆ ಸ್ವಲ್ಪ ಪೇಷನ್ಸ್ ಇರಲಿ. ಈಗ ಅಸಲಿ ವಿಷಯಕ್ಕೆ ಬರೋಣ. ನಮ್ಮ ರಾಜ್ಯದಲ್ಲಿ 53 ಲಕ್ಷಕ್ಕೂ ಹೆಚ್ಚು ರೈತರು PM ಕಿಸಾನ್ ಫಲಾನುಭವಿಗಳಿದ್ದಾರೆ. ಆದರೆ ಅದರಲ್ಲಿ ಬರೀ 47 ಲಕ್ಷ ಜನಕ್ಕೆ ಮಾತ್ರ ದುಡ್ಡು ಬರುತ್ತೆ, ಉಳಿದ 7 ಲಕ್ಷ ಜನಕ್ಕೆ ಬರಲ್ಲ ಅನ್ನೋ ಶಾಕಿಂಗ್ ನ್ಯೂಸ್ ಇದೆ. ಯಾಕೆ ಈ ತಾರತಮ್ಯ ಅಂತೀರಾ? ಇದಕ್ಕೆ ಮುಖ್ಯ ಕಾರಣ ವೆರಿಫಿಕೇಶನ್. ಕೇಂದ್ರ ಸರ್ಕಾರ ಈಗ ತುಂಬಾ ಸ್ಟ್ರಿಕ್ಟ್ ಆಗಿದೆ. ಯಾರ ಹೆಸರಲ್ಲಿ ಜಮೀನಿದೆ, ಯಾರು ನಿಜವಾದ ರೈತರು ಅಂತ ಹುಡುಕಿ ತೆಗಿತಿದ್ದಾರೆ. ಯಾರಿಗೆ ದುಡ್ಡು ಬರಲ್ಲ ಗೊತ್ತಾ? 1, ಯಾರು ಈ KYC ಮಾಡಿಸಿಲ್ಲವೋ ಅವರಿಗೆ ಬರಲ್ಲ. ಇನ್ನು ಮುಖ್ಯವಾಗಿ ಯಾರ ಪಹಣಿಗೆ RTCಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲವೋ ಅವರಿಗೆ ಖಂಡಿತ ಬರಲ್ಲ. ನೋಡಿ, ನಾವು ಸುಮ್ಮನೆ ಕೂತ್ರೆ ಆಗಲ್ಲ. ಸರ್ಕಾರ ಪದೇ ಪದೇ ಹೇಳ್ತಿದೆ ಆಧಾರ್ ಲಿಂಕ್ ಮಾಡಿ ಅಂತ. ನೀವು ಆಮೇಲೆ ಮಾಡಿಸಿದ್ರೆ ಆಯ್ತು ಅಂತ ಮೈ ಮರ್ತ್ರೆ ಈ ಕಂತಿನ 2,000 ರೂಪಾಯಿ ಕೈ ತಪ್ಪಿ ಹೋಗುತ್ತೆ. ಸ್ನೇಹಿತರೆ, ಈ ಆಧಾರ್ ಕಾರ್ಡ್ ಪಹಣಿಗೆ ಲಿಂಕ್ ಮಾಡೋದು ಬರೀ PM ಕಿಸಾನ್ ದುಡ್ಡಿಗಾಗಿ ಮಾತ್ರ ಅನ್ಕೋಬೇಡಿ. ಇದರಿಂದ ನಿಮ್ಮ ಆಸ್ತಿಗೆ ಒಂದು ದೊಡ್ಡ ರಕ್ಷಣೆ ಸಿಗುತ್ತೆ. ನಮ್ಮ ರಾಜ್ಯದಲ್ಲೇ ಎಷ್ಟೋ ಕೇಸ್ ನೋಡಿದ್ದೀವಿ. ರೈತರಿಗೆ ಗೊತ್ತೇ ಇರಲ್ಲ, ಅವರ ಜಮೀನು ಯಾರೋ ಮಧ್ಯವರ್ತಿಗಳು ಸೇರಿ ಮಾರಾಟ ಮಾಡಿಬಿಟ್ಟಿರ್ತಾರೆ ಅಥವಾ ಬೇರೆಯವರ ಹೆಸರಿಗೆ ಮಾಡಿಸಿರ್ತಾರೆ. ನೀವು ಕೋರ್ಟ್ ಕಚೇರಿ ಅಲಿಬಾರ್ದು ಅಂದ್ರೆ ನಿಮ್ಮ ಪಹಣಿಗೆ ಆಧಾರ್ ಲಿಂಕ್ ಆಗಿರಬೇಕು. ಇದರಿಂದ ಏನೆಲ್ಲ ಲಾಭ ಇದೆ ಗೊತ್ತಾ? 1, ಬರ ಪರಿಹಾರ. ಈ ಸಲ ಬರಗಾಲದ ಹೊಡೆತ ನಮಗೆ ಗೊತ್ತೇ ಇದೆ. ಆಧಾರ್ ಲಿಂಕ್ ಇದ್ರೆ ಮಾತ್ರ ಬರ ಪರಿಹಾರ ಸುಲಭವಾಗಿ ಸಿಗುತ್ತೆ. 2, ಫಸಲ್ ಭೀಮಾ ಯೋಜನೆ. ಬೆಳೆ ವಿಮೆ ಹಣ ಅಕೌಂಟ್ಗೆ ಬರಲು ಇದು ಬೇಕೇ ಬೇಕು. 3, ಸಾಲ ಸೌಲಭ್ಯ. ಕಡಿಮೆ ಬಡ್ಡಿ ದರದಲ್ಲಿ ಬ್ಯಾಂಕ್ ಸಾಲ ಬೇಕಂದ್ರೆ ಇದು ಕಡ್ಡಾಯ. 4, ಸಬ್ಸಿಡಿ. ಟ್ರ್ಯಾಕ್ಟರ್ ಅಥವಾ ಕೃಷಿ ಯಂತ್ರೋಪಕರಣಗಳಿಗೆ ಸರ್ಕಾರ ಕೊಡೋ ಸಹಾಯಧನ ಬೇಕಂದ್ರೆ ಆಧಾರ್ ಲಿಂಕ್ ಇರಲೇಬೇಕು. ಒಟ್ನಲ್ಲಿ ಹೇಳೋದಾದ್ರೆ ನಿಮ್ಮ ಜಮೀನು ನಿಮ್ಮ ಕೈಯಲ್ಲಿರಬೇಕು ಅಂದ್ರೆ ಮೊದಲು ಈ ಕೆಲಸ ಮಾಡಿ. ಸರಿ ಸ್ವಾಮಿ, ಈಗ ಈ ಲಿಂಕ್ ಮಾಡಿಸೋದು ಎಲ್ಲಿ ಅಂತ ಕೇಳ್ತಿದ್ದೀರಾ? ಇದು ತುಂಬಾ ಸಿಂಪಲ್. ನೀವು ಎಲ್ಲೋ ದೂರ ಹೋಗ್ಬೇಕಾಗಿಲ್ಲ. ನಿಮ್ಮ ಹತ್ತಿರ ಏನೇನಿರಬೇಕು? 1, ನಿಮ್ಮ ಪಹಣಿ ಕಾಪಿ. 2, ಆಧಾರ್ ಕಾರ್ಡ್ ಕಾಪಿ. 3, 2 ಪಾಸ್ಪೋರ್ಟ್ ಸೈಜ್ ಫೋಟೋ. 4, ಆಧಾರ್ ಲಿಂಕ್ ಇರೋ ನಿಮ್ಮ ಮೊಬೈಲ್ ನಂಬರ್. ಇವಿಷ್ಟನ್ನ ತಗೊಂಡು ನಿಮ್ಮ ಗ್ರಾಮ ಪಂಚಾಯಿತಿಗೆ ಹೋಗಿ ಅಲ್ಲಿರೋ ಗ್ರಾಮ ಲೆಕ್ಕಾಧಿಕಾರಿಗಳನ್ನ ಭೇಟಿ ಮಾಡಿ. ಅವರು ನಿಮ್ಮ ಜಮೀನಿನ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಕೊಡ್ತಾರೆ. ಇಷ್ಟು ಮಾಡಿದ್ರೆ ನೀವು ಸೇಫ್. ನಿಮ್ಮ 2,000 ರೂಪಾಯಿ ಕೂಡ ಸೇಫ್. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಮಾರ್ಚ್ 24ರ ಒಳಗಾಗಿ PM ಕಿಸಾನ್ 22ನೇ ಕಂತು ಬರಲಿದೆ. ಆದರೆ ನೀವು ಆ 7 ಲಕ್ಷ ರೈತರ ಪಟ್ಟಿಯಲ್ಲಿ ಸೇರಬಾರ್ದು ಅಂದ್ರೆ ಇಂದೇ ಹೋಗಿ ಆಧಾರ್ ಲಿಂಕ್ ಚೆಕ್ ಮಾಡಿಸಿ. ಯಾಕಂದ್ರೆ ದೇಶದಲ್ಲಿ ಯುದ್ಧದ ಕಾರ್ಮೋಡಗಳು, ಪೆಟ್ರೋಲ್ ಬೆಲೆ ಏರಿಕೆ ಇವೆಲ್ಲ ನಡೀತಾನೆ ಇರುತ್ತೆ. ಸರ್ಕಾರ ಅದರ ಕಡೆ ಗಮನ ಹರಿಸ್ತಾ ಇರುತ್ತೆ. ಆದರೆ ನಮ್ಮ ಹೊಟ್ಟೆಪಾಡು, ನಮ್ಮ ಜಮೀನು ಮತ್ತು ಸರ್ಕಾರದ ಈ ಸಣ್ಣ ಸಹಾಯದ ಮೇಲೆ ಇರುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಮತ್ತೆ ನಿಮ್ಮ ಊರಿನ ರೈತ ಮಿತ್ರರ ವಾಟ್ಸ್ಆ್ಯಪ್ ಗ್ರೂಪ್ಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿ. ಪಾಪ, ಯಾರೋ ಒಬ್ಬ ರೈತರಿಗೆ ಇದರಿಂದ ಹೆಲ್ಪ್ ಆದ್ರೂ ನಮಗೆ ಪುಣ್ಯ.
ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಕೆಳಗಿರೋ ಕೆಂಪು ಬಟನ್ ಒತ್ತಿ. ಮತ್ತೆ ಸಿಗೋಣ ಇಂಥದ್ದೇ ಒಂದು ಉಪಯುಕ್ತ ಮಾಹಿತಿಯ ಜೊತೆ. ಅಲ್ಲಿಯವರೆಗೂ ನಮಸ್ಕಾರ. ಜೈ ಕಿಸಾನ್.